ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುವರ್ಣ ಗೆಡ್ಡೆದು ಎರಡನೇ ರೆಸಿಪಿ ಇದು. ಸುವರ್ಣ ಗೆಡ್ಡೆ ಕಾಯಿ ಸಾಸಿವೆ ಅಂತೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದು. ಸಖತ್ತಾಗಿತ್ತು. ವಿಡಿಯೋ ಅಂತೂ ಮಾಡ್ಕೊಳ್ತೀನಿ ಫಸ್ಟ್ ಟೈಮ್ ಆದರೂ ಕೂಡ. ತಿನ್ನಕ್ಕೆ ಚೆನ್ನಾಗಿದ್ರೆ ಮಾತ್ರ ಅಪ್ಲೋಡ್ ಮಾಡೋದು. ಬೆಸ್ಟ್ 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 ಅಂತ ಹೇಳ್ಬಹುದು. ಅಷ್ಟೊಂದು ರುಚಿಯಾಗಿತ್ತು. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ದಯವಿಟ್ಟು ಯಾವುದೂ ಮಿಸ್ ಮಾಡದೆ ಹಾಕೊಳ್ಳಿ. ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ರವಾ ಫ್ರೈ ಮಾಡಿದ್ನಲ್ಲ ಸುವರ್ಣ ಗೆಡ್ಡೆದು. ಆ ವಿಡಿಯೋದಲ್ಲೇ ಇದನ್ನೆಲ್ಲ ತೋರಿಸಿದ್ದೀನಿ. ಒಂದು 3 ಸಣ್ಣ ಸಣ್ಣ ಸುವರ್ಣ ಗೆಡ್ಡೆಗಳಿತ್ತು. ಅದು ಶೇಪ್ ಚೆನ್ನಾಗಿರಲಿಲ್ಲ. ಹಾಗಾಗಿ ಯಾವ್ಯಾವ ಸುವರ್ಣ ಗೆಡ್ಡೆನಲ್ಲಿ ಅಗಲ ಪೀಸು ಅಥವಾ ಉದ್ದುದ್ದ ಪೀಸು ಸಣ್ಣ ಸಣ್ಣ ಪೀಸ್ ಸಿಕ್ತು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫ್ರೆಂಚ್ ಫ್ರೈ ಮಾಡೋದಕ್ಕೆ, ಕಬಾಬ್ ಮಾಡೋದಕ್ಕೆ, ಬಜ್ಜಿ ಮಾಡೋದಕ್ಕೆ ಮತ್ತು ಇದು ಮಿಕ್ಕಿರೋದು ಸಣ್ಣ ಉದ್ದ ಪೀಸ್ಗಳು ಅದನ್ನೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದೇ ದಿನ ಮಾಡೋದಕ್ಕಾಗಲ್ಲ ಎಲ್ಲನೂ ಅಂತೇಳಿ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ತೊಳೆದಿಲ್ಲ, ಡ್ರೈನೇ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಒಂದು ಕಡೆ ಹುಣಸೆ ನೆನೆಸಿ ರಸ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ರಾತ್ರಿ ನೆನೆಸಿರೋಂಥ ಕಾಬೂಲ್ ಚನ, ಇದು ಕಾಬೂಲ್ ಚನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ನಾನು ಹೆಸರು ಕಾಳು ಕೂಡ ಹಾಕಿ ಸೇಮ್ ಇದೇ ಮೆಥಡಲ್ಲಿ ಮಾಡಿದೆ, ಅಷ್ಟು ರುಚಿ ಅನಿಸಿಲ್ಲ. ಕಾಬೂಲ್ ಚನ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕಾಬೂಲ್ ಚನ ಜೊತೆಗೆ ಈಗ ಸಣ್ಣ ಸಣ್ಣಕ್ಕೆ ಹೆಚ್ಚಿದ್ವಲ್ಲ ಆ ಪೀಸ್ಗಳು ಗೊಜ್ಜು ಮಾಡೋದಕ್ಕೆಲ್ಲ ಬೇಕಾಗುತ್ತಲ್ಲ ಅದನ್ನೇ ನಾನಿಲ್ಲಿ ಕಾಯಿ ಸಾಸಿವೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆಲ್ಲ ಜಾಸ್ತಿ ಇದೆ ಅಂತೇಳಿ ಆ ಪೀಸ್ಗಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ್ದಾರ ಹಾಕ್ಕೊಳ್ಬಹುದು. ನಾನು ಹೆಚ್ಚಿದ್ದು ಒಂದು 4-5 ಅಡುಗೆ ರೆಸಿಪಿ ಮಾಡಬೇಕಂತ ಹೆಚ್ಚಿದ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಹೇಗಾನ ಹೆಚ್ಚಿ ಹಾಕ್ಕೊಳ್ಳಿ, ನಡೆಯುತ್ತೆ. ಕಾಬೂಲ್ ಚನಾನ ಒಂದು ಸಲ ಅಥವಾ 2 ಸಲ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. 8ರಿಂದ 10 ಗಂಟೆ ಕಾಬೂಲ್ ಚನ ಚೆನ್ನಾಗಿ ನೆಂದಿದೆ. ನೆಂದಿರೋ ಕಾಬೂಲ್ ಚನ ಜೊತೆಗೆ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಸುವರ್ಣ ಗೆಡ್ಡೆನ. ಉದ್ದುದ್ದ ಇದ್ರೆ ನಿಮಗೆ ತುಂಬ ಸಣ್ಣ ಇದ್ರೆ ನಾನೇನು ಪೀಸ್ ಮಾಡೋಕ್ಕೋಗಿಲ್ಲ, ಜಸ್ಟ್ ಹಾಗೆ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ನ 2ರಿಂದ 3 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಹಾಗೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಹಾಗೆ ಹಳದಿ ಪುಡಿ 1/4 ಸ್ಪೂನಷ್ಟು, ಹಾಗೆ ಒಂದು 300 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಾಳು ನೆಂದಿದೆ. ತರಕಾರಿ ಕೂಡ ಹಸಿದಿರೋದ್ರಿಂದ ತುಂಬ ನಿಮಗೆ ಡ್ರೈ ಆಗಿ ತಳ ಹಿಡಿಯೋಂಥ ಚಾನ್ಸ್ ಎಲ್ಲ ಇರೋದಿಲ್ಲ. ಪುಡಿ ಯಾವುದೂ ಹಾಕಿಲ್ಲ. ಹಾಗಾಗಿ ನಾನಿಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ 2 ಟೀ ಸ್ಪೂನಷ್ಟು. ಊಟ ಸ್ಪೂನಲ್ಲಿ 2 ಸ್ಪೂನಷ್ಟು ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದನ್ನು ಬಳಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಬಳಸಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲನೂ ಸೇರಿಸ್ಬಿಟ್ಟು 2ರಿಂದ 3 ವಿಸಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. 3 ವಿಸಲ್ ಕೂಗಿದೆ. ಇದು ಈಗ ತೆಗೆದು ನೋಡಿ, ಕಾಳು ಕರೆಕ್ಟಾಗಿ ಹದವಾಗಿ ಬೆಂದಿದೆ. ತುಂಬ ಮೆತ್ತನೂ ಆಗಿಲ್ಲ. ಸುವರ್ಣ ಗೆಡ್ಡೆ ಕೂಡ ಸಾಫ್ಟಾಗಿ ಬೆಂದಿದೆ. ಈಗ ಇದು ಒಂದು ಸೈಡ್ಗೆ ಇಟ್ಬಿಟ್ಟು ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ರಸ ಕೂಡ ಸ್ವಲ್ಪನೇ ಇದೆ. ಇದರಲ್ಲಿ 2 ರೆಸಿಪಿ ಮಾಡ್ತಾಯಿದ್ದೀನಿ, ಒಂದು ಗೊಜ್ಜು, ಒಂದು ಡ್ರೈ ಕಾಯಿ ಸಾಸಿವೆ ಅಂತೇಳಿ. ಗೊಜ್ಜಿನ ವಿಡಿಯೋನ ನಂತರ ಅಪ್ಲೋಡ್ ಮಾಡ್ತೀನಿ. ಕಾಯಿ ಸಾಸಿವೆ ನೋಡೋಣ. ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದಿದ್ದರಿಂದ ಒಂದೇ ಸಲ ಪುಡಿ ಮಾಡಿ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ, ಎಂತಕನ ಅಡುಗೆಗಳಿಗೆ ಬೇಕಾಗುತ್ತೆ ಅಂತೇಳಿ. ಈಗ ಅದೇ ಮಿಕ್ಸಿ ಜರಿಗೆ ಕಾಯಿ ಜೊತೆಗೆ ಹಾಕಿದ್ರೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಬೀಜಗಳೆಲ್ಲ ನುಣ್ಣಗಾಗಲ್ಲ. ಹಾಗಾಗಿ ಕಾಯಿನ ಸಪ್ರೇಟಾಗಿ ಪುಡಿ ಮಾಡಿ ಎತ್ಕೊಂಡು ನಂತರ ಅದೇ ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಿಲ್ಲ, ಹಸಿದು, ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಮೆಣಸಿನ್ಕಾಯಿ ಸಾಸಿವೆ ಎರಡೂ ಈ ರೀತಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೇ ಅವಾಗೆ ಕಾಯಿನ ತರಿಯಾಗಿ ಪೀಸ್ ಇದ್ದದನ್ನ ಪೌಡ್ರ್ ಮಾಡ್ಕೊಳ್ವಲ್ಲ, ಆ ತೆಂಗಿನಕಾಯಿ ತುರಿ ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಬೇಡಿ, ಅವಾಗಲೇ ಹೇಳ್ದಂಗೆ ಜಸ್ಟ್ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಗ್ಗರಣೆ ಇಟ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ 1-2 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಮಿಸ್ ಮಾಡದೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಗಾಗಲಿ. ನಂತರ ಜೀರಿಗೆ ಹಾಕ್ಕೊಳ್ಳೋಣ 1/4 ಸ್ಪೂನಷ್ಟು, ಕರಿಬೇವಿನ ಸೊಪ್ಪು 1 ಕಡ್ಡಿ ಅಥವಾ ಒಂದು 10-12 ಎಲೆಗಳು. ನಂತರ ಕಾಯಿ ತುರಿನ ಇಲ್ಲೂ ಕೂಡ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟು. ಕಾಯಿ ತುರಿ ಎಷ್ಟು ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಎಣ್ಣೆಯಲ್ಲಿ ಬಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕೂಡ ಹಾಕಬಹುದು. ನನಗೆ ಎಣ್ಣೆಯಲ್ಲಿ ಬಾಡಿಸಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಂಡು, ಇಲ್ಲಿ ಬೆಳ್ಳುಳ್ಳಿ ಏನು ಬಳಸಿಲ್ಲ, ಹಾಗೆ ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಂಡಿದ್ದೀನಿ. ಕಾಬೂಲ್ ಚೆನ್ನಾಗಿ ಸ್ವಲ್ಪ ಗ್ಯಾಸ್ ಆಗುತ್ತೆ. ಹಾಗಾಗಿ ನಂತರ ನಾವು ಏನು ತರಿಯಾಗಿ ಪೇಸ್ಟ್ ಮಾಡಿದ್ವಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಹಾಗೆಯೇ ತೆಂಗಿನಕಾಯಿ ಅದು ಹಾಕ್ಕೊಂಡು, ಅದ್ರ ಜೊತೆಗೆ ಬೆಲ್ಲ 1 ಸ್ಪೂನಷ್ಟು, ಕೂಡ ಬೆಲ್ಲ ಹಾಕಿದ್ದೀವಿ, ಹುಣಸೆಹಣ್ಣು ಕೂಡ ಹಾಕಿದ್ದೀವಿ. ಈ ಮಸಾಲೆ ಕೂಡ 1 ಸ್ಪೂನಷ್ಟು ಬೆಲ್ಲ, ಹಾಗೆ 1 ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ರಸ ಹಾಕ್ಕೊಂಡು, ಸ್ವಲ್ಪ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ 2ರಿಂದ 3 ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಬೇಯೋದಕ್ಕೆ ಬಿಟ್ಕೊಳ್ಳಿ. ನಂತರ ಒಂದು 3 ನಿಮಿಷ ಅದು ಚೆನ್ನಾಗಿ ಹುಣಸೆಹಣ್ಣು ಬೆಲ್ಲ ಎಲ್ಲ ಮಿಕ್ಸ್ ಆದ ನಂತರ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಥವಾ ಬೇಯಿಸಿದಷ್ಟು ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ 2 ಪಾರ್ಟ್ ಮಾಡ್ತಾ ಇರೋದ್ರಿಂದ ಒಂದು ಗೊಜ್ಜಿಗೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸಿರೋಂಥ ನೀರನ್ನು ಕೂಡ 1-2 ಸ್ಪೂನಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೀರು ಹಾಕೋದ್ರಿಂದ ನಿಮ್ಗೆ ಕೋಟಿಂಗ್ ತುಂಬ ಚೆನ್ನಾಗಾಗುತ್ತೆ ಕಾಳಿಗೆ. ಮಸಾಲೆ ಏನಿದೆಯಲ್ಲ ಅದು ಡ್ರೈ ಇದ್ದದ್ರಿಂದ ಈಗ ಚೆನ್ನಾಗಿ ನೀಟಾಗಿ ಕೋಟಿಂಗ್ ಆಗುತ್ತೆ. ತಿನ್ನುವಾಗಂತೂ ಅದು ಕಾಳು ತುಂಬ ಬಾಯಿ ತುಂಬ ಮಸಾಲೆ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಹುಳಿ ಉಪ್ಪು ಖಾರ ಇರೋದ್ರಿಂದ ಇದು ಟೇಸ್ಟ್ ಹೇಳೋಕ್ಕೆ ಸಾಧ್ಯ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಕಲ್ಲರ್ ನೋಡ್ತೀರಾ, ಬರೀ 4 ಮೆಣಸಿನ್ಕಾಯಿ ಬ್ಯಾಡಗಿ ಹಾಕಿದ್ದು, ಖಾರಕ್ಕಿಂತ ಬೇರೆ ಏನೂ ಹಾಕಿಲ್ಲ. ಖಾರ ಜಾಸ್ತಿ ಇದಕ್ಕೆ ಅವಶ್ಯಕತೆ ಇಲ್ಲ. ಉಪ್ಪು, ಹುಳಿ, ಸಿಹಿ, ಖಾರ ಲೈಟಾಗಿ ಖಾರ ಇರುತ್ತೆ. ಕಲ್ಲರ್ ಸಖತ್ತಾಗುತ್ತೆ.
ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಉಲ್ಟಾ ಸೀದಾ ಮಾಡ್ಕೊಳ್ಳಿ, ತಳ ಹಿಡಿಸ್ಬಾರ್ದು. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ನೀರು ಹಾಕಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಪುಡಿಗಳು ಬಳಸಿಲ್ಲ ನಾವು, ಹಾಗಾಗಿ ಇದು ತಳ ಕೂಡ ಹಿಡಿಯೋದಿಲ್ಲ. ನೀಟಾಗಿ ಕೋಟಿಂಗ್ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ರೀ. ಹಾಗೆ ಸೈಡಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಇದು ಮಾಡಿದ್ಮೇಲೆ ಒಂದು 4-5 ಜನ ಫ್ರೆಂಡ್ಸ್ ಸೇರಿಕೊಂಡು ಸುಮ್ಮನೆ ಟೀ ಟೈಮ್ ಚಾಟ್ಸ್ತಾರದು ಎಲ್ಲ ತಿನ್ಕೊಂಡ್ವಿ. ಅಷ್ಟು ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯ್ತಿದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನ್ನೋದಕ್ಕೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ನಾನು ಯಾವ ರೀತಿ ಮಾಡಿದ್ದೀನಿ ಆ ಸ್ಟೆಪ್ನ ಫಾಲೋ ಮಾಡಿರಿ. ನನಗಾದಷ್ಟೇ ಖುಷಿ, ತಿಂದಾಗ ನಿಮಗೂ ಕೂಡ ಆಗುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.